ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಹರಾಜಿನಲ್ಲಿ 100 ರೂಪಾಯಿ ಮುಖಬೆಲೆಯ ಭಾರತೀಯ ಕರೆನ್ಸಿ ನೋಟ್ ಬರೋಬ್ಬರಿ 56 ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗಿದೆ. ಇತ್ತೀಚೆಗೆ ಲಂಡನ್ನಲ್ಲಿ ನಡೆದ ಹರಾಜಿನಲ್ಲಿ 100 ರೂಪಾಯಿ ಮುಖಬೆಲೆಯ ಭಾರತೀಯ ಕರೆನ್ಸಿ ನೋಟು ಬರೋಬ್ಬರಿ 56,49,650 ರೂಪಾಯಿಗಳಿಗೆ ಮಾರಾಟವಾಗಿದೆ. ಇದನ್ನ ಹಜ್ ನೋಟ್ ಅಂತ ಕರೆಯಲಾಗುತ್ತೆ. 20ನೇ ಶತಮಾನದ ಮಧ್ಯದಲ್ಲಿ ಅಂದ್ರೆ 1950ರ ದಶಕದಲ್ಲಿ ಹಜ್ ಯಾತ್ರೆಗಾಗಿ ಗಲ್ಫ್ ದೇಶಗಳಿಗೆ ಪ್ರಯಾಣ ಮಾಡ್ತಾ ಇದ್ದ ಭಾರತೀಯ ಯಾತ್ರಾರ್ಥಿಗಳಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಈ ವಿಶೇಷ ಕರೆನ್ಸಿ ನೋಟ್ ಅನ್ನು ಬಿಡುಗಡೆ ಮಾಡಿತ್ತು. ಅಕ್ರಮ ಚಿನ್ನ ಖರೀದಿಯನ್ನು ತಡೆಯುವ ಉದ್ದೇಶದಿಂದ ಈ ಹಜ್ ನೋಟ್ ಅನ್ನು ಬಿಡುಗಡೆ ಮಾಡಲಾಗಿತ್ತು ಎನ್ನಲಾಗ್ತಾ ಇದೆ. ಈ ನೋಟ್ಗಳು ಸಾಮಾನ್ಯ ಭಾರತೀಯ ನೋಟ್ಗಳಿಗಿಂತ ವಿಭಿನ್ನ ಬಣ್ಣದಾಗಿದ್ದವು. ಹಾಗೆ ಈ ನೋಟ್ಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಗೆ ಕತಾರ್, ಬೆಹ್ರನ್, ಕುವೈತ್, ಹಾಗೆ ಓಮನ್ ನಂತಹ ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಮಾನ್ಯವಾಗಿತ್ತು. 1970ರಲ್ಲಿ RBI ಈ ಹಜ್ ನೋಟ್ಗಳ ಮುದ್ರಣವನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೆ. ಈ ವಿಶೇಷ ನೋಟು ಇದೀಗ ಭಾರಿ ಬೆಲೆಗೆ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟವಾಗಿದೆ. ಅಷ್ಟು ಮಾತ್ರವಲ್ಲದೆ ಇತ್ತೀಚೆಗೆ ನಡೆದ ಹರಾಜಿನಲ್ಲಿ 10 ರೂಪಾಯಿಗಳ 2 ಅಪರೂಪದ ನೋಟುಗಳು ಕೂಡ ಮಾರಾಟ ಆಗಿದೆ. ಒಂದು 6,90,000 ರೂಪಾಯಿಗೆ ಮಾರಾಟವಾದ್ರೆ ಇನ್ನೊಂದು ನೋಟು 5,80,000 ರೂಪಾಯಿಗೆ ಮಾರಾಟ ಆಗಿದೆ ಎನ್ನಲಾಗ್ತಾ ಇದೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.